ಇನ್ನು ರೇಣುಕಾಸ್ವಾಮಿ ಶವ ಎಸೆಯೋದಕ್ಕೆ ಬಂದಿದ್ದು 2 ಟೀಮ್ ಅಂತೆ. ಒಂದು ಟೀಮ್ ಸರೆಂಡರ್ ಆಗಿದ್ದು, ಆದ್ರೆ 2ನೇ ಟೀಮ್ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದು. ರೇಣುಕಾಸ್ವಾಮಿ ಶವ ಎಸೆದಿದ್ದು ಒಂದೇ ಟೀಮ್ ಅಂತ ಹೇಳಲಾಗ್ತಿತ್ತು, ಆದ್ರೆ ಈಗ 2 ಟೀಮ್ ಅನ್ನೋ ಮಾಹಿತಿ ಇದೆ. ಆದ್ರೆ ಶವ ಎಸೆಯೋಕೆ 2 ಟೀಮ್ ಹೋಗಿತ್ತು ನಿಜ. ಸ್ಕಾರ್ಪಿಯೋ ಕಾರಲ್ಲಿ ಶವ ಹಾಕೊಂಡು ಡ್ರೈವ್ ಮಾಡ್ತಾ ಇದ್ದಿದ್ದು ರವಿ ಅನ್ನುವಂತ ಮಾಹಿತಿ. ಇನ್ನು ಕಾರ್ತಿಕ್, ನಿಖಿಲ್, ರಾಘವೇಂದ್ರ ಸುಮ್ನಹಳ್ಳಿ ಬಳಿ ಶವ ಎಸೆದು ಹೋಗಿದ್ರಂತೆ. ಮತ್ತಷ್ಟು ಡೀಟೇಲ್ಸ್ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಇಲ್ಲಿವರೆಗೂ ಗೊತ್ತಿದ್ದಿದ್ದು ಈ 3 ಜನ, ಈ ಸರೆಂಡರ್ ಆದ್ರಲ್ಲ ಆ 3 ಜನನು ಬಂದು ಶವ ಎಸೆದು ಹೋಗಿದ್ರು ಅಂತ. ಆದ್ರೆ ಆ ಒಂದೇ ಟೀಮ್ ಅಲ್ಲ, ಅದ್ರ ಜೊತೆ ಮತ್ತೊಂದು ಟೀಮ್ ಇತ್ತು ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಆ ಸೆಕೆಂಡ್ ಟೀಮ್ ಏನ್ ಮಾಡ್ತಿತ್ತು, ಆ ಸೆಕೆಂಡ್ ಟೀಮ್ ಎಲ್ಲಿಂದ ಎಲ್ಲಿವರೆಗೆ ಬಂತು, ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಸಭಾ, ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಆಗುತ್ತೆ, ರೇಣುಕಾಸ್ವಾಮಿ ಹತ್ಯೆ ಆದಂತ ನಂತರದಲ್ಲಿ ಮೊದಲಿಗೆ ಆರೋಪಿಗಳು ಬಾಡಿಯನ್ನ ಬಿಸಾಗ್ಲಿಕ್ಕೆ ಹಿಂದೇಟನ್ನು ಹಾಕುವಂಥದ್ದು. ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದಂತ ಆರೋಪಿಗಳಾದಂಥ ವಿನಯ್, ಪ್ರದೋಷ್, ದರ್ಶನ್, ಪವಿತ್ರ ಗೌಡ ಇವರು ಮೃತದೇಹವನ್ನ ಬಿಸಾಡ್ಲಿಕ್ಕೆ ಮುಂದಾಗೋದಿಲ್ಲ. ಜೊತೆಗೆ ಮೃತದೇಹವನ್ನ ಬಿಸಾಡ್ಲಿಕ್ಕಂತಾನೆ ಕೇಶವ್, ಕಾರ್ತಿಕ್, ನಿಖಿಲ್ ನಾಯ್ಕರನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬರುವಂತ ಕೆಲಸವನ್ನ ಪ್ರದೋಷ್ ಮಾಡ್ತಾನೆ. ಪ್ರದೋಷ್ ಆರೋಪಿಗಳಿಗೆ ಸೂಚನೆಯನ್ನ ಕೊಡುವಂಥದ್ದು, ಮೃತದೇಹವನ್ನ ಬಿಸಾಡಿ ಅಂತೇಳಿ. ಆರೋಪಿಗಳು ಮೃತದೇಹವನ್ನ ಬಿಸಾಡ್ತಾರ ಇಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಒಂದು ಟೀಮ್ ಬರುತ್ತೆ. ಪ್ರಮುಖವಾಗಿ ರವಿಶಂಕರ್ ಏನಿದ್ದಾನೆ, ಈತ ಸ್ಕಾರ್ಪಿಯೋ ಕಾರ್ನಲ್ಲಿ ಕೇಶವ್, ನಿಖಿಲ್ ನಾಯಕ್, ಕಾರ್ತಿಕ್ ರನ್ನ ಕರ್ಕೊಂಡು ಸ್ಕಾರ್ಪಿಯೋ ಕಾರ್ನ ಹಿಂಬದಿ ಸೀಟ್ನಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನು ಇಟ್ಕೊಂಡು ಆರ್ ನಗರ ಪಟ್ಟಣಗೆರೆ ಶೆಡ್ನಿಂದಾಗಿ ಮೃತದೇಹವನ್ನು ತೆಗೆದುಕೊಂಡು ಕೆಂಗೇರಿ ಮಾರ್ಗವಾಗಿ ಸುಮನಹಳ್ಳಿಯ ರಾಜಕಾಲುವೆ, ಸತ್ವ ಅಪಾರ್ಟ್ಮೆಂಟ್ ರಾಜಕಾಲುವೆ ಬಳಿ ಬಂದು ಮೃತದೇಹವನ್ನು ಬಿಸಾಡ್ತಾರೆ. ರವಿಶಂಕರ್ ಕಾರನ್ನ ಚಲಾಯಿಸ್ಕೊಂಡು ಬಂದ್ರು ಕೂಡ, ಸ್ಕಾರ್ಪಿಯೋ ಕಾರನ್ನ ಚಲಾಯಿಸ್ಕೊಂಡು ಬಂದು ಆತ ಕಾರ್ನಿಂದ ಕೆಳಗಡೆ ಇಡೋದಿಲ್ಲ. ಸುಮನಹಳ್ಳಿ ಅಪಾರ್ಟ್ಮೆಂಟ್ನ ಮುಖ್ಯ ರಸ್ತೆಯಲ್ಲಿ ಆತ ಕಾರನ್ನ ಪಾರ್ಕ್ ಮಾಡ್ತಾನೆ. ಜೊತೆಗೆ ಕಾರ್ನ ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದಂತ ಕಾರ್ತಿಕ್, ಕೇಶವ್, ನಿಖಿಲ್ ನಾಯ್ಕ್ ರೇಣುಕಾಸ್ವಾಮಿ ಅವರ ಮೃತದೇಹವನ್ನು ಎತ್ಕೊಂಡೋಗಿ ರಾಜಕಾಲುವೆ ಬಳಿ ಬಿಸಾಡುವಂತ ಕೆಲಸವನ್ನ ಮಾಡ್ತಾರೆ. ಇವರು ಮೃತದೇಹವನ್ನ ಬಿಸಾಡುವಂತ ಕೆಲಸವನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ವಿನಯ್ ತನ್ನ ಜೀಪ್ ನಲ್ಲಿ ಬಂದಿರ್ತಾನೆ. ಅಂದ್ರೆ ಮೃತದೇಹವನ್ನ ಬಿಸಾಡ್ತಾರ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಮೃತದೇಹವನ್ನ ತಗೊಂಡು ಹೋಗ್ತಾರ, ಮೃತದೇಹವನ್ನ ಏನ್ ಮಾಡಿದ್ರು ಅನ್ನೋದನ್ನ ದರ್ಶನ್ ಅವರ ಗಮನಕ್ಕೆ ತರಲಿಕ್ಕೆ, ಅದರ ಮೃತದೇಹವನ್ನ ಬಿಸಾಡುವಂತ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳಿಕ್ಕೆ ವಿನಯ್, ಪಟ್ಟಣಗೆರೆ ಶೆಡ್ನ ಮಾಲೀಕರ ಸಂಬಂಧಿ ಹಾಗೂ ಸ್ಟೋನಿ ಬ್ರೂಕ್ಸ್ ಪಬ್ನ ಮಾಲೀಕ ವಿನಯ್ ಕೂಡ ಬಂದಿರುವಂಥದ್ದು ಸದ್ಯ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಆದರೆ ಪ್ರಕರಣವನ್ನ ಮೊದಲಿಗೆ ಕೈಗೆತ್ಕೊಂಡಂತ ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿಗಳು ಕೇಶವ್, ಕಾರ್ತಿಕ್, ನಿಖಿಲ್ ನಾಯ್ಕ್ ಯಾವಾಗ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗ್ತಾರೆ, ಹಣಕಾಸಿನ ವಿಚಾರಕ್ಕೆ ನಮಗೂ ರೇಣುಕಾಸ್ವಾಮಿಗೂ ಗಲಾಟೆ ಆಗಿತ್ತು, ಆತನಿಗೆ ನಾವು ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ, ದೈಹಿಕವಾಗಿ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆತ ಮೃತಪಟ್ಟ, ಆತನ ಮೃತದೇಹವನ್ನು ತಂದು ನಾವು ಇಲ್ಲಿ ಬಿಸಾಡಿದ್ವಿ ಅಂತೇಳಿ ಪೊಲೀಸರ ತನಿಖೆಯ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಯಾವಾಗ ಪೊಲೀಸರು ಒಬ್ಬೊಬ್ಬರಾಗಿ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತಾರೆ, ಆಗ ಒಂದೊಂದೇ ಸ್ಫೋಟಕ ವಿಚಾರಗಳು ತನಿಖೆಯಲ್ಲಿ ಹೊರಬರ್ತಿರುವಂತದ್ದು. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.